ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ NS ವೃತ್ತದಲ್ಲಿ 11 ಅಡಿ ಎತ್ತರದ ಮಹಾತ್ಮ ಗಾಂಧೀಜಿ ಪ್ರತಿಮೆಯನ್ನು ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಶಾಸಕ ಎಚ್ ಟಿ ಬಾಲಕೃಷ್ಣರವರು ಅನಾವರಣ ಮಾಡಿದರು. ಶಾಸಕರಾದ ನಮ್ಮ ಬಾಲಕೃಷ್ಣರವರು ಮಾಗಡಿ ಟೌನಲ್ಲಿ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಅವರೆಲ್ಲ ಈ ಭಾಗದ ಎಲ್ಲ ಮುಖಂಡರ ಸಹಕಾರದಿಂದ ಇವತ್ತು ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಸೌತ್ ಆಫ್ರಿಕಾ ಅಂತ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಮುಂಚೆನೇ ಸ್ವಾತಂತ್ರ್ಯಕ್ಕೆ ಹೋರಾಟ ಸ್ಟಾರ್ಟ್ ಆಗಿತ್ತು. ಬಾಲ ಗಂಗಾಧರ್ ತಿಲಕ್ ಇರ್ಬೋದು, ಲಾಲಾ ಲಜಪತ್ ರಾಯ್, ಈ ರೀತಿ
ಬೇರೆ ಬೇರೆ ಮುಖಂಡಗಳು ಆಯಾ ಪ್ರಾಂತ್ಯಗಳಲ್ಲಿ ಮಾಡ್ತಾಯಿದ್ರು. 560 ಪ್ರಾಂತ್ಯಗಳು ನಮ್ಮ ರಾಜ್ಯದಲ್ಲಿ ಇತ್ತು. ಆದರೆ ಇಡೀ ದೇಶ ಒಗ್ಗಟ್ಟಾಗಿರಲಿಲ್ಲ, ಲಿಮಿಟ್ ಆಗಿತ್ತು. ಮಹಾತ್ಮ ಗಾಂಧೀಜಿಯವರು ಬಂದ ಮೇಲೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಾಂತ್ಯಗಳ ಮುಖಂಡರು ಮತ್ತು ಹಿಂದೂ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸ್ ಅಂತ ಭೇದ ಭಾವ ಇಲ್ಲದೆ ಮತ್ತು ಎಲ್ಲ ಭಾಷೆಯವರು ಕೂಡ ಒಗ್ಗಟ್ಟಾಗಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಯಿತು. ಆಮೇಲೆ ಒಂದೆರಡು ದಶಕಗಳಾದ ಮೇಲೆ ನಮಗೆ ಸ್ವಾತಂತ್ರ್ಯ ಕೂಡ ಬಂತು. ನಾವು ಯಾವುದೇ ದೇಶಕ್ಕೆ ಹೋದರೂ ಕೂಡ ಯಾವ ದೇಶದವರು ಅಂತ ನಮ್ಮನ್ನು ಕೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಎರಡೇ ಹೆಸರೇ. ಒಂದು ಇಂಡಿಯಾ ಅಂದ ತಕ್ಷಣ ಮಹಾತ್ಮ ಗಾಂಧಿನ ಅಂತ ಕೇಳ್ತಾರೆ, ಮಹಾತ್ಮ ಗಾಂಧಿ ಅಂತಾರೆ, ಅಥವಾ ಇಂದಿರಾ ಗಾಂಧಿಯವರ ಹೆಸರು. ಈ ಎರಡು ಹೆಸರು ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರು ಎಲ್ಲರ ಮನಸ್ಸಲ್ಲೂ ಇದೆ. ಮಹಾತ್ಮ ಗಾಂಧೀಜಿಯವರು ನಮಗೆ ಅಹಿಂಸಾತ್ಮಕವಾಗಿ ಸ್ವಾತಂತ್ರ್ಯ ತಂದುಕೊಟ್ರಲ್ಲ, ಅದಾದಮೇಲೆ 50-60 ರಾಷ್ಟ್ರಗಳಲ್ಲಿ ಬೇರೆ ಬೇರೆಯವರಿಗೆ ಆವಾಗ ಸ್ವಾತಂತ್ರ್ಯ ಬಂತು. ಅಂದರೆ ಬರೀ ನಮ್ಮ ದೇಶ ಅಲ್ಲ, ಪ್ರಪಂಚಕ್ಕೆ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಜೊತೆಗೆ ಬೇರೆ ದೇಶಗಳ ಒಂದು 50-60 ರಾಷ್ಟ್ರಗಳ ಸ್ವಾತಂತ್ರ್ಯಕ್ಕೆ ಇವರು ಪ್ರೇರಣೆ ಆದರು. ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಸ್ಟ್ಯಾಚ್ಯೂ ಇವತ್ತು ಬಾಲಕೃಷ್ಣರವರು ಮತ್ತು ಅವರೆಲ್ಲ ಸ್ನೇಹಿತರು ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಅಂಥೇಳಿ. ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿದ್ದಂಥ ನರೇಗಾ ತೆಗೆದು ಜಿ ರಾಮ್ಜಿ ಅಂತ ಇವತ್ತು ಇದ್ದಾರೆ. ಕೇಳಿ BJPಯವರಿಗೆ, RSS, ವಿಶ್ವ ಹಿಂದೂ ಪರಿಷತ್ತವರಿಗೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಭಾಳ ಅವಮಾನ ಇತ್ತು. ಯಾಕಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಮಹಾತ್ಮ ಗಾಂಧೀಜಿಯವರು ಸಮಾನತೆ ತರಬೇಕು ಅಂತ ಹೋರಾಟ ಮಾಡಿದಂಥವ್ರು. ಅದರಲ್ಲಿ ವಿಶೇಷವಾಗಿ ಅತ್ಯಂತ ತುಳಿತಕ್ಕೊಳಪಟ್ಟಂಥ ಹರಿಜನ ಗಿರಿಜನರಿಗೆ ಆದ್ಯತೆ ಕೊಡಬೇಕು ಅಂತ ಅವ್ರು ಹೊರಟಾಗ ಈ ಜನ ಎಲ್ಲ ಆಗ ವಿರೋಧ ಮಾಡೋದು. ಆಮೇಲೆ ಅದನ್ನು ಸುಮಾರು ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಮುಸ್ಲಿಮ್ ಸಪೋರ್ಟ್ ಮಾಡ್ತಾರೆ, ಹಾಗೆ ಹೀಗೆ ಅವರು ಬರ್ತಾ ಚೇಂಜ್ ಮಾಡ್ತಾ ಇರ್ತಾರೆ, ಬದಲಾವಣೆ ಮಾಡ್ತಾ ಇರ್ತಾರೆ. ಹೋರಾಟ ಮಾಡಬೇಕು ಅಂತ ಕೂಡ ಅಪಪ್ರಚಾರ ಮಾಡ್ತಾನೇ ಇದ್ದರು. ಮತ್ತು ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗಾಂಧೀಜಿಯವರ ಬಗ್ಗೆ ಅವಹೇಳನ ಮಾಡೋದು ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಗಾಂಧೀಜಿಯವರು ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು, ನಾಮಧೇಯರು ಭಾಳ ಜನ ಇದ್ದಾರೆ, ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಅವರೆಲ್ಲರೂ ಕೂಡ ನಾವು ಜ್ಞಾಪಿಸ್ಕೋಬೇಕು, ಕೃತಜ್ಞತೆ ಇರಬೇಕು. ಕೃತಜ್ಞತೆ ಇಲ್ಲದೆ ಅವ್ರನ್ನ ಟೀಕಿಸುವಂಥದ್ದು, ಹೀಯಾಳಿಸುವಂಥದ್ದು, ಅವ್ರ ಹೆಸರಲ್ಲಿರ್ತಕ್ಕಂಥ ಒಂದು ಸ್ಕೀಮನ್ನು ತೆಗೆಯುವಂಥದ್ದು BJPಯವರ ದುಷ್ಟತನ ತೋರಿಸುತ್ತೆ. ಅದ್ರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಸರ್. ಹೋರಾಟ ಮಾಡೋಣ, ಆದರೆ ಇವರ ಬುದ್ಧಿ, ದುಷ್ಟತನದ ಬುದ್ಧಿ ಇಡೀ ದೇಶದ ಜನತೆಗೆ ಗೊತ್ತಾಗಬೇಕು, ಪ್ರಪಂಚಕ್ಕೂ ಕೂಡ ಗೊತ್ತಾಗಬೇಕು. ಮತ್ತು ಗಾಂಧೀಜಿಯವರು 6 ಸಲ ಅಟೆಂಪ್ಟ್ ಮಾಡಿದರು ಅವ್ರನ್ನ ಸಾಯಿಸೋದಕ್ಕೆ. 1935 ಇದೇ ಗೋಡ್ಸೆ ಎಲ್ಲದರಲ್ಲೂ ನೋಡಿ ಅವ್ರ ಚಾರ್ಜ್ ಶೀಟ್ ಇದೆ, ಅವ್ರ ಮೇಲೆ ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿದ್ದಿತ್ತು. ಅಂದರೆ ಎಲ್ಲ ಖುಲಾಸೆ ಆಗಿತ್ತು. ಕೊನೆಯಲ್ಲಿ ಯಶಸ್ವಿನೇ ಆದರು, ಗಾಂಧೀಜಿಯವ್ರನ್ನ ಸಾಯಿಸೋದ್ರಲ್ಲಿ ಯಶಸ್ವಿ ಆದರು. ಆಗ ಸತ್ತಂಥ ಗಾಂಧೀಜಿಯವರ ಹೆಸರನ್ನು ಮತ್ತೆ ಸಾಯಿಸೋದಕ್ಕೆ ಇವರು ಹೆಸರು ಬದಲಾಯಿಸಿದ್ದಾರೆ. ಇದು ಅವರ ದುಷ್ಟತನವನ್ನು ತೋರಿಸುತ್ತೆ. ವಿಜೃಂಭಣೆಯಿಂದ ಆರಂಭ ಆಗಿದೆ. 25, 26, 27, 28 ಇವತ್ತು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಉಸ್ತುವಾರಿ ಸಚಿವರು ಬಂದು ಇವತ್ತು ಮೊದಲನೇ ಹಂತದಲ್ಲಿ ಮ್ಯಾರಥಾನ್ ಓಟಕ್ಕೆ ಒಂದು ಹಸಿರು ನಿಶಾನೆಯನ್ನು ತೋರಿಸಿ ಈ ಒಂದು ಸ್ಟ್ಯಾಚ್ಯೂವನ್ನು, ಗಾಂಧಿ ಪ್ರತಿಮೆಯನ್ನು ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಇದಾದಮೇಲೆ ಪ್ರತಿಭಾ ಪುರಸ್ಕಾರ ಇದೆ. 11 ಗಂಟೆಗೆ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ SLC ಮತ್ತು PUC ಮಕ್ಕಳು ಯಾರ್ಯಾರು 70%ಗಿಂತ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಪ್ರತಿಭಾ ಪುರಸ್ಕಾರ ಇದೆ. ಅದಾದ ನಂತರ ಸಾಮೂಹಿಕ ನೃತ್ಯ ಸ್ಪರ್ಧೆಗಳಿದ್ದಾವೆ. ನಾಳೆ ಬೆಳಿಗ್ಗೆ
ಸ್ಥಳದಲ್ಲೇ ಚಿತ್ರ ಬಿಡಿಸ್ತಕ್ಕಂಥ ಸ್ಪರ್ಧೆ ಇದೆ. ಆಮೇಲೆ ರಂಗ ಕಲಾವಿದರಿಂದ ಕೂಡ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ. ಅದಕ್ಕಾದಮೇಲೆ 27ನೇ ತಾರೀಕು ಬೆಳಿಗ್ಗೆ ರಂಗೋಲಿ ಸ್ಪರ್ಧೆ ಇದೆ. ರಂಗೋಲಿ ಸ್ಪರ್ಧೆ ನಂತರ ನಮ್ಮ ತಾಲೂಕಿನ ಎಲ್ಲ ದೇವರುಗಳ ಮೆರವಣಿಗೆ ಇದೆ. 125 ದೇವರುಗಳನ್ನು ಮೆರವಣಿಗೆ ಮಾಡ್ತೀವಿ. ಸಾಯಂಕಾಲ 4 ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಇದೆ. ಅದಾದ ನಂತರ ಆದರ್ಶ ದಂಪತಿ ಕಾರ್ಯಕ್ರಮ ಕೂಡ ಇದೆ. ಹೀಗೆ ವಿವಿಧ ನೀವು ಕೂಡ ಭಾಗವಹಿಸ್ಬೋದು. ನಿಮಗೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಯಾಕಂದರೆ ನೀವು ಕೂಡ ನಮ್ಮ ಕ್ಷೇತ್ರದವರಾದ್ರಿಂದ ನಿಮಗೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಅದ ನಂತರ ಕಡೆಯ ದಿವಸದಲ್ಲಿ ಬೆಳಿಗ್ಗೆ ರೈತರನ್ನ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಮತ್ತು ಸ್ಪೋರ್ಟ್ಸ್ ಇದೆ, ಕುಸ್ತಿ ಇದೆ, ವಾಲಿಬಾಲ್ ಇದೆ, ಮತ್ತು ಥ್ರೋಬಾಲ್ ಇದೆ, ಶಟ್ಲ್ ಬ್ಯಾಡ್ಮಿಂಟನ್ ಇದೆ. ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಅಂತಿಮವಾದಂಥ ಭಾನುವಾರ ಸಂಜೆ ಖ್ಯಾತ ಹಾಡುಗಾರರಿಂದ ರಸಸಂಜೆ ಕಾರ್ಯಕ್ರಮ ಕೂಡ ಇದೆ. ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ನಮಗೆಲ್ಲರಿಗೂ ಕೂಡ ಆಶೀರ್ವದಿಸಬೇಕು ಅಂತೇಳಿ ತಮ್ಮೆಲ್ಲ ಇದು ಮೊದಲನೇ ವರ್ಷ ಮಾಡ್ತಾ ಇರೋಂಥದ್ದು. ಮೊದಲನೇ ವರ್ಷ ಇದು ನಿರಂತರವಾಗಿರುತ್ತಾ ಅಂತ. ಇದು ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಏನು ಕನಕೋತ್ಸವವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಸೂಚನೆ ಮೇರೆಗೆ ಮತ್ತು ಅವರ ಬೆಂಬಲದೊಂದಿಗೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಇನ್ನೊಂದು ಮಾಡಿದ್ದೀವಿ. ತಿರುಪತಿಯಿಂದ ಲಾಡು ತರಿಸಿದ್ದೀವಿ, 70,000 ಲಾಡು. ಪ್ರತಿ ಮನೆಗೂ ಕೂಡ ಒಂದು ಕ್ಯಾಲೆಂಡ್ರು, ಒಂದು ಲಾಡನ್ನು ಕೊಡಬೇಕು ಅಂತೇಳಿ ಡಿ ಕೆ ಸುರೇಶ್ ಅವರು ನಮಗೆ ಆದೇಶ ಕೊಟ್ಟಿದ್ದಾರೆ. ಅದನ್ನು ಕೂಡ ಮಾಡ್ತೀವಿ. ಈಗ ನೀವು ಕೇಳಿದಂಥ ಪ್ರಶ್ನೆ, ಪ್ರತಿ 2 ವರ್ಷಕ್ಕೆ ಒಂದು ಬಾರಿ ಕೆಂಪೇಗೌಡ ಉತ್ಸವ ನಡೀತದೆ. ಸ್ಥಳದಲ್ಲೇ ಚಿತ್ರ ಬಿಡಿಸ್ತಕ್ಕಂಥ ಸ್ಪರ್ಧೆ ಕೂಡ ಇದೆ. ಇದರ ಉದ್ದೇಶ ಏನು ಅಂತಂದರೆ, ನಮ್ಮ ಮಾಗಡಿ ಕ್ಷೇತ್ರದಲ್ಲಿರ್ತಕ್ಕಂಥ ಅವರ ಪ್ರತಿಭೆಗಳನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಅನಾವರಣ ಮಾಡ್ತಕ್ಕಂಥದ್ದು, ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಬೆಂತಡ್ತಕ್ಕಂಥದ್ದು ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಪತ್ರಿಕಾ ಭವನ ಶುರು ಮಾಡಿದ್ದೀವಿ. ಈಗ ಕನ್ನಡ ಭವನ ಮತ್ತು ಪತ್ರಿಕಾ ಭವನಕ್ಕೆ ಗುದ್ಲಿ ಪೂಜೆಯನ್ನು ಕೂಡ ರಾಮಲಿಂಗರೆಡ್ಡಿ ಅವರು ನೆರವೇರಿಸಿದ್ದಾರೆ. ಅದನ್ನು ಕೂಡ ಪತ್ರಿಕಾ ಭವನ ಮುಂದಿನ ವರ್ಷದೊಳಗೆ ಉದ್ಘಾಟನೆ ಮಾಡ್ಕೊಡ್ತೀವಿ. ಸರ್, ಈ ಪ್ರತಿಮೆ ವಿಚಾರದಲ್ಲಿ ಸಾಕಷ್ಟು ಟಾಕ್ಮಾತ್ ನಡೆದಿತ್ತು. ಮಾಜಿ ಶಾಸಕ ಅಲ್ಲ, ಈಗ ನೋಡಿ ಅವ್ರ ಹೆಸರು ಹಾಕಿದ್ದೀವಿ ನೋಡಿ ಎ ಮಂಜುನಾಥ್ ಮಾಜಿ ಶಾಸಕರು ಅಂತ ಅವ್ರಿಗೂ ಇನ್ವೈಟ್ ಮಾಡಿದ್ದೀವಿ, ಕರೆದಿದ್ದೀವಿ. ಉದ್ದೇಶ ಕಲ್ಲಾಕ್ಸ್ಕೊಳ್ಳೋದಲ್ಲ, ಆ ಪ್ರತಿಮೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಉದ್ದೇಶ. ಒಂದಿಷ್ಟಾಗಲ್ಲ ಪ್ರತಿಮೆ ಕೂಡಿಸ್ಬಿಟ್ಟು ನೀವು ತೆಗಿಬೇಡಿ ಅಂದರೆ ನಾವೇನು ಮಾಡೋಣ. ಈಗ ವಿಶೇಷವಾಗಿ ನೋಡಿ, ಇಲ್ಲಿ ತಾಲೂಕು ಕಚೇರಿ ಬರ್ತಾ ಇದೆ, NAS ಆಫೀಸ್ ಇದೆ, ಡಿಗ್ರಿ ಕಾಲೇಜ್ ಇದೆ, ಮತ್ತು PU ಕಾಲೇಜ್ ಇದೆ, 1 to 12 ಶಾಲೆಗಳಿದ್ದಾವೆ. ಇಲ್ಲಿ ಎಲ್ಲ ಇಲಾಖೆಗಳು ಇಲ್ಲೇ ಇರೋದ್ರಿಂದ ಈ ಒಂದು ಸರ್ಕಲನ್ನು ವಿಶೇಷವಾಗಿ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಅಭಿವೃದ್ಧಿ ಪಡಿಸಿದ್ದೀವಿ. ಈಗ ನೀವು ದಯಮಾಡಿ ಮಾಜಿ ಶಾಸಕರನ್ನ ನೀವೇ ಕೇಳಬೇಕು, ನಾವು ಮಾಡಿರ್ತಕ್ಕಂಥ ಕಾರ್ಯ ಸರಿ ಇದೆಯಾ ಇಲ್ವಾ ಅವ್ರಿಗೆ ಕೇಳಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.